ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿತಾ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ದಾಗ ನೋಡಿರ್ತೀರಿ ಅಂದ್ಕೊಂಡೇನಿ. ನಾನು ನಿನ್ನೆ ದರ್ಶನ ಮಾಡ್ಕೊಂಡು ಎಷ್ಟೊತ್ತಿ ಬಂದೇವಿ ಅಂತ. ಹಂಗೆ ಇವತ್ತು ತಿರುಮಲದಾಗ ಇನ್ನೊಂದಿಷ್ಟು 5 ಪ್ಲೇಸಸ್ ಏನದು ಅಂತ ಮೇಲೆ ಅದಕ್ಕೆ ಟಿ ಟಿ ಗಾಡಿ ಅಂಕಲ್ ತೊಗೊಂಡು ಹೊಂಟಿಲ್ಲ. ಯಾಕಂದ್ರೆ ಒಂದೊಂದು ಜಾಸ್ತಿ ಕಿಲೋಮೀಟರ್ಸ್ ಅದಾವು, ಒಂದೊಂದು ಗೊತ್ತಿಲ್ಲ. ಸೊ ಮತ್ತು ರಿಟರ್ನ್ ಹೋಗೋದು ಬರೋದು ಆಗಬಾರ್ದು ಅಂತಂದು ಇಲ್ಲೇ ಬಾಡಿಗೆ ಮಾಡಿಕೊಂಡು ಜೀಪ್ ತೊಗೊಂಡು ಹೊಂಟೇವಿ. ಸೊ ನೋಡ್ಬೋದು ಇಲ್ಲಿ ಜೀಪ್ ಎಂಥದ್ದು ಅಂತಂದು ಈ ಟೈಪ್ ಐತಿ. ಸೊ ನಾವು 4 ಮಂದಿ ಹಿಂಗೆ ಕೂತ್ಕೊಂಡೇವಿ. ಇವರೆಲ್ಲ ಹಿಂಗೆ ಕೂತ್ಕೊಂಡಾರ. ಸೊ ಹೊಂಟೇವಿ, ಹೋಗೋಣ. ಎಲ್ಲೆಲ್ಲಿ ಹೋಗ್ತೇನೆ, ಏನೇನು ತೋರಿಸ್ತೇನೆ. ಈ ಬ್ಲಾಗ್ ಪೂರ ಎಂಡ್ ತನಕ ನೋಡ್ರಿ, ಮಜಾ ಇರ್ತೈತಿ. ಕ್ಲೈಮೇಟ್ ನೋಡ್ರಿ ಎಷ್ಟು ಮಸ್ತ್ ಕೂಲ್ ಆದ್ರೂ ಕೂಲ್ ಐತಿ. ಇಷ್ಟು ದಿನ ಅಡ್ಡಾಡೆಲ್ಲ ಬಿಸ್ಲಾಗ ಅಡ್ಡಾಡೇವಿ. 3ನೇ ದಿನ ನಾವು ತಿರುಮಲದಾಗಿದ್ರು ಫುಲ್ ಕ್ಲೈಮೇಟ್ ಕೂಲ್. ಬೈ ಬೈ ಮಲ್ಕೊಂಬಿಡತ್ತಿ. ಈಗ ಬಂದಿದ್ದ ಬಾಲಾಜಿ ಚರಣ ಅನ್ನೋ ಒಂದು ಪ್ಲೇಸಿಗೆ. ಸೊ ಅದರದ್ದು ಏನೋ ಸ್ಟೋರಿ ಐತೆ ನೋಡ್ರಿ, ಹೇಳ. ಅದು ಭೃಗು ಮಹರ್ಷಿ ವೆಂಕಟೇಶ್ವರನ ಎದಿಗೆ ಹೋದಾಗ ಲಕ್ಷ್ಮಿಗೆ ಸಿಟ್ಟು ಬಂದು ಹೃದಯಕ್ಕೆ ನಾ ಇರೋ ಸ್ಥಳಕ್ಕೆ ಹೋದಾನ ಅಂತ ಹೇಳಿ ವೆಂಕಟೇಶ್ವರನ ಮನೆ ಸಿಟ್ಟು ಮಾಡ್ಕೊಂಡು ವೈಕುಂಠ ಬಿಟ್ಟು ಬರ್ತಾಳ. ವೆಂಕಟೇಶ್ವರ ಲಕ್ಷ್ಮಿ ಹುಡ್ಕೊಂಡು ಗೋಲೋಕಕ್ಕೆ ಬರ್ತಾನೆ. ವೆಂಕಟೇಶ್ವರ ಪ್ರಥಮ ಪಾದ ಇಟ್ಟಿದ್ದು ಸ್ಥಳ ಫಸ್ಟ್. ಅದಕ್ಕೆ ಮೊದಲ ಪಾದ ಇಟ್ಟಿದ್ದ ಸ್ಥಳ ಅದಕ್ಕೆ ಬಾಲಾಜಿ ಚರಣ. ಸೊ ಸ್ಟೋರಿ ನೋಡ್ರಿ. ನಾವು ಹಂಗೆ ಎಲ್ಲನೂ ಸ್ವಲ್ಪ ಎಲ್ಲ ಯೂಟ್ಯೂಬ್ ರೀ ಹಂಗೆ ನೋಡ್ಕೊಂಡು ಕೈಯಾಡ್ಬೋದು. ಯೂಟ್ಯೂಬ್ನಾಗ ಹಾಗೆ ಯೂಟ್ಯೂಬ್ನಾಗ ಇರ್ತೇನೆ. ಬರೀ ದೇವ್ರು ನೋಡೋದು. ಈಗ ಇವೆಲ್ಲ ಪ್ಲೇಸಸ್ಸಿಗೆ ಬರೋ ಕಾರಣನ ಟ್ರಿಪ್ ಪ್ಲ್ಯಾನರ್. ಬರೀ ಹೋಗೋಣ ಕಾಣ್ತೈತಿ. ಇಲ್ಲಿಂದ ಎಕ್ಸಾಕ್ಟ್ ಆ ಪಾದದಿಂದ ಇಲ್ಲಿ ನೋಡ್ರಿ ಗೋಪುರ ಹೆಂಗೆ ಕಾಣ್ತೈತಿ ತಿರುಪತಿ. ಅದು ಮಾಡ್ಕೊಂಡು ಬಂದ್ವಿ. ಇಲ್ಲಿ ಅವ್ರೇನ ತೊಗೊಳಕತ್ತಾರ. ನಾವು ನೋಡ್ರಿ ಗಡ ಕೈ ಎಕ್ಸೋ ತೊಗೊಂಡೇವಿ. ಹಾಗೆ 2 ಬುಗುರಿ ತೊಗೊಂಡೇವಿ. ಫೋನ್ ಇನ್ನೊಂದೆಲ್ಲ ಇಟ್ಟಿ, ಇನ್ನೊಂದು ಬುಗುರಿ ಇಟ್ಟಿ. ದಾರ ಇದನ್ನು ಮಾಡಿಗಿಟ್ಟಿಲ್ಲಿ ಅದನ್ನು. ಹಂಗಲ್ಲ, ಅದನ್ನ ಹಿಡಿ, ಮ್ಯಾಲಿನ ತಿರ್ಗಸ. ಹಾಂ ಅಲ್ಲಲ್ಲ, ಇದನ್ನ ಹಿಡಿ, ಇದನ್ನ ಹಿಡ್ಕೊ ಹಿಂಗೆ. ಹಂಗೆ ಒಮ್ಮೆ ನೋಡಿ ಹಿಂಗೆ ಗಾಡೀಲಿ ಅವಾಗ ಜಗ್ಗಿ ಬಿಡ್ತಿದ್ದಲ್ಲ ಹಿಂಗೆ ಕಾರ್ ಹಿಂಗೆ ಪಟ್ನ ಎಷ್ಟು ನೋಡಿ ಎಷ್ಟು ಜಾಗ ಹಿಂಗೆ ಬಿಟ್ಟಿದ್ದಲ್ಲ ಹಂಗೆ ಸಿಕ್ಕೊಂಡ್ಬಿಟ್ಟಿದ್ದಿಲ್ಲ. ಅದ ಯಪ್ಪ ಅಲ್ಲ ಕಟ್ ಮಾಡಬಾರ್ದು. ಪ್ಲೇಸಿಗಂಕರು ಬಂದೇವಿ. ಈಗ ಆ್ಯಕ್ಚುಲಿ ಅದು ಭಾಳ ದೂರ ಇಲ್ಲ. ಭಾಳ ಅಂದ್ರೆ ಒಂದು 2 ಕಿಲೋಮೀಟ್ರ್ ಅಷ್ಟು ಅದಾವು. ಅವ್ರಿಗೆ ಗೊತ್ತಿರ್ತೈತಿ, ಬಟ್ ಕರ್ಕೊಂಬರ್ತಾರೆ. ನಮ್ಮಮ್ಮಿ ಈ ಪ್ಲೇಸಿನ ಬಗ್ಗೆನೂ ಏನೇ ಹೇಳತ್ತಾರ ಕೇಳ್ರಿ. ಯಾವ ಪ್ಲೇಸ್ ಏನು ಹೇಳ? ಇದು ಶಿಲಾತೋರಣಮ್ಮ ನಿಂದ್ರ. ಇದು ಶಿಲಾತೋರಣಮ್ಮ. ಅಲ್ಲೆಲ್ಲಿ ತೋರಿಸ್ತದೆ, ಈಗ ಅಲ್ಲಿ ತೋರಿಸ್ತಿರೋ ಕಲ್ಲು ಅದೆಲ್ಲ ತೋರಣದ ಆಕಾರದೊಳಗೆ ತನ್ನ ಅದು ರೂಪುಗೊಂಡೈತಂತ. ಏನು ಕಲ್ಲು? ಅದಕ್ಕೆ ಇದಕ್ಕೆ ಹೆಸರು ಶಿಲಾತೋರಣಮ್ಮ ಅಂತೇಳಿ. ಎಲ್ಲ ಐತದ? ಅಲ್ಲಿ ಒಳಗೆ ಐತೆ. ಎಲ್ಲಿ ಮೇಲೆ ಹಿಂಗೆ ನೋಡ್ತಿರ್ತಾ ಇದೆ ಕಲ್ಲು ತೋರಣ ಒಳಗೆ ಹೋಗಿ ನೋಡಂಬರ್ರಿ. ಏನವು ಮಮ್ಮಿ? ಅವು ಇವುದಿಲ್ಲ, ನೀ ಅಂತಿಲ್ಲ ಯಾವ ಬೆಲ್ಲದ ಇಲ್ಲಿ ಮಾ ಇವು ಮಾ ಇವು ಏನು ಮಮ್ಮಿ? ಅವು ಯಾವ ಹಣ್ಣದವ್ರ ಮಾವು ಮಮ್ಮಿ? ಮಾ ನೀವು ಅಲ್ಲ ನಾವು ಅದು ಹೂವಿಂದ ಗಿಡ ನಾಗಮಂಡಲ. ಅಲ್ಲಿ ಹೂ ಐತೆ ನೋಡಿ, ನಾಗಮಂಡಲ. ಸೊ ನಮ್ಮ ಪಪ್ಪ ಆಲ್ರೆಡಿ ಮುಂದೋಗ್ಯಾರ. ತೋರಿಸ್ತೇನೆ ಇಲ್ಲಿ ಥರ. ಸೊ ಬರ್ರಿ ಹೋಗೋಣ. ಪ್ಲೇಸ್ ಮಾತ್ರ ಫುಲ್ ತಣ್ಣಗೈತೆ. ಯಾಕಂದ್ರೆ ಇಲ್ಲಿ ನೀರಿನ ಕಾರಂಜಿ ಇದಾವೆ ಹೊತ್ತಾಗಿದ್ದಾಗ ನೋಡ್ರಿ. ಹಂಗೆ ಅವ್ರು ಮುಂದೆ ಹೋಗಿ ಅಲ್ಲಿ ನಿಂತಾರ. ಸೊ ನಾವು ಇಬ್ಬರು ಹೊಂಟೇವಿ. ಇವರು ಇಲ್ಲೇ ಬಂದಾರ, ಇಲ್ಲೇ ಹೊಂಟೇವಿ. ಇಲ್ಲಿ ಏನೋ ಕಾಣ್ತೈತಿ ಅನ್ನೋ ಅಲ್ಲಿ ಗೊತ್ತಾಗುತ್ತೆ. ಬರ್ರಿ ನೋಡೋಣ. ಇದು ಅನ್ಸುತ್ತೇನ? ಇದಕ್ಕೆ ಅಲ್ಲಿಂದ ಏನೋ ತೋರಣ ಗತೆ ಕಾಣ್ತೈತಿ, ಶಿಲಾ ತೋರಣ. ಎಲ್ಲಿ ಕಾಣತೈತಿ?
ನೋಡ್ರಿ ತೋರಣದ ಗತಿ ಹಿಂಗೆ ಮಿಡಲ್ ಕಲ್ಲು ಕುಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಇದನ್ನ ಶಿಲಾ ತೋರಣ ಅಂತ ಕರೀತಾರೆ. ಸೊ ಅವ್ರು ಫೋಟೋ ತಗೋತಾರಂತ ಒಂದೆರಡು ಫೋಟೋ ತೆಗಿತೇನೆ. ತೆಗಿಸ್ಕೊಳಕ್ಕೆ ನಿಂತೇವಿ. ಮಳೆಗೆ ತೆಗಿಸ್ಕೊಂಡು ಹೊಂಟೇವಿ, ಹೋಗೋಣ. ಮಳಿ 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 ಎಷ್ಟು ಚಲೋ ಅನಿಸ್ತದ ಕ್ಲೈಮೇಟ್ ಹಿಂಗೆ ಕೂಲಿದ್ರ. ಮಮ್ಮಿ ಕ್ಲೈಮೇಟ್ ಹೆಂಗೈತಿ? ಹಿಂಗಿರ್ಬೇಕು. ಆಹಾ ಈಗ ಸಮಾಧಾನ. ಏನತ್ತ ಹಿಂಗಿದ್ರೆ ಟೂರ್ ಮಾಡಕ್ಕೆ ಬೆಸ್ಟ್. ಬಿಸಿಲಿದ್ರೆ ಬಿಸಿಲಾಗ ಸುಸ್ತಾಗ್ತೈತಿ. ಸೊ ಕ್ಲೈಮೇಟ್ ಹಿಂಗೆ ಇದ್ರೆ ಕೂಲ್ ಇರ್ತೈತಿ. ಅಲ್ಲೆಲ್ಲ ಒಂದು ಇದಿದೆ. ಈಗ ಪ್ಲೇ ಮಾಡಕ್ಕೆ ಹೇಳ್ತೀನಿ ನನ್ನ ಕೊಲೀಗಗಳಿಗೆ. ಕಮಾನ್ ನನ್ನ ಸಹೋದ್ಯೋಗಿಗಳು ಪ್ಲೇ ಮಾಡಿ. ಆಂಟಿ ಬಳಿ ಚಂದ ನೋಡು, ಅಲ್ಲದ ನೋಡಿ ಬಳಿ. ಆಕಿನ ಬ್ರಾಸ್ಲೆಟ್ ಏನು ನೋಡತ್ತ. ಮಮ್ಮಿ ಇದು ಸರ ಐತೆ ನಮ್ಮ 3 ಗ್ರಾಮದ್ದು. ಕೇಳೆಷ್ಟು ಮಮ್ಮಿ ಅದು? ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವಂಗ ಹಿಡಿ. ಬರೀ ಮೆಟ್ಲ ಆಗ್ತದ ನೋಡ್ರಿ ಇಲ್ಲೆಲ್ಲ. ನೀವು ತಿರುಪತಿ ತಿರುಮಲಕ್ಕೆ ಬಂದ್ರೆ ಅಂದ್ರೆ ಯಾವುದೇ ಟೆಂಪಲಿಗೆ ಬಂದ್ರೂ ಬರೀ ನೀವು ಯಾವುದೇ ಟೆಂಪಲಿಗೆ ಬಂದ್ರೂ ಬರೀ ಮೆಟ್ಲಾಗ್ತದೆ. ಆಂಟಿಗೆ ನೋಡ್ರಿ ಹೆಂಗೆ ಓಡಾತಾರ. ಅಂಕಲ್ ಹಾವು ಹಿಡ್ಕೊಂಬಂದಾರ ಅಂತ ಹೋಗ್ತಿರಾಗ. ಆದ್ರೆ ಅಂಕಲ್ ಕೈಯಾಗ ಏನು ಹಾವ ಇಲ್ಲ. ಅದು ಆಂಟಿ ಹೆದರತ್ತಾರ. ಏನು ಬೆಲ್ಲದಲ್ಲ? ಭಾಗ್ಯ ತೊಗೊಂತೀನಿ ಅಂದಿಲ್ಲ. ಬರ್ತೀನಿ ನೋಡಿ. ನೆಕ್ಸ್ಟ್ ಹೋಗೋಣ ಅಂಕಲ್. ಈಗ ಮುಂದೆ ಮಾಡ್ಬಾರ್ದು. ಹಾಗಾರ ಯಾಕೆ ಬರ್ರಿ ಅಂಕಲ್ ಪಟ್ಟು ನಾ ವಿಡಿಯೋ ಮಾಡೋದಿಲ್ಲ. ಈ ಕಡೆ ಹಸಿವ್ರಿ ಅಂಕಲ್. ಈಗ ನಾವು ಬಂದೇವಿ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಇಲ್ಲಿ ಕ್ಯೂ ಐತಿ. ಬರೀ ಮೇಲೆ ಹತ್ತಿ ತಗೊಂಡು ಇಳಿದು ಹತ್ತಿ ಸಾಕಾಗ್ತದೆ ನೋಡ್ರಿ. ಇಲ್ಲೆಲ್ಲ ಸುಸ್ತ ಬಿಡ್ರಿ. ಮಳಿನೂ ಪೂರ ಜೋರಾಗಿದೆ. ಸೊ ಇಲ್ಲಿ ಫೋಟೋ ಕಾಣ್ತೈತಿ. ಆಮೇಲೆ ಅಲ್ಲಿ ಜೀವ ಸಮಾಧಿ ಐತಿ. ಅದು ಏನಪ್ಪ ಅಂದ್ರೆ ಬರೀ ಹೇಳ್ಕೋತ ಹೋಗ್ತೇನೆ. ಸೊ ಅದು ಯಾರಂದ್ರೆ ವೆಂಕಟೇಶ್ವರ ಸ್ವಾಮಿಯ ಪರಮ ಭಕ್ತನಾದ ಹಾತಿರಾಮ್. ನೀವು ಒಂದು ಹಾಡು ನೋಡಿರ್ಬೋದು. ಯಾವುದಂದ್ರೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಸೊ ಆ ಹಾಡೊಳಗೆ ಸೇವೆ ಮಾಡ್ತಿರ್ತಾರೆ ಒಬ್ಬರು. ಯಾರಿಗೆ? ವೆಂಕಟೇಶ್ವರ ಸ್ವಾಮಿಗೆ. ಸೊ ಅವ್ರ ಹೆಸರು ಅದ್ರೊಳಗೆ ಅಂದಿರ್ತಾರೆ ಅವ್ರು, ಹಾತಿರಾಮ್ ಬಾಬಾ ಅಂತಂತಂದು. ಸೊ ಅವ್ರದ್ದು ಇಲ್ಲೇ ಜೀವ ಸಮಾಧಿ ಇಲ್ಲೇ ಐತಿ. ಎಲ್ಲಂದ್ರೆ ಇದು ತಿರುಮಲದಾಗ ಒಂದಿಷ್ಟು ಪ್ಲೇಸಸ್ ತೋರಿಸ್ತಾರೆ. ಸೊ ವೇಣುಗೋಪಾಲ ಸ್ವಾಮಿ ಟೆಂಪಲ್ದಾಗ ಐತೆ. ಏನು ಕೇಳೋದು? ಯಾವುದು? ಶ್ರೀವಾರಿ ನಾಮ. ಅದು ಆರೆಂಜ್ ಕಲರ್ ಬಾಕ್ಸ್ ಐತೆ ನೋಡೋದು. ಏನು ಕೇಳೋದು? ಶ್ರೀವಾರಿ ನಾಮ ಕೇಳು. ಏನು ಕೇಳೋದು? ಅದು ಆಡು ನನ್ನ ಏನಿದೆ? ಏನು ಓಪನ್ ತೋರಿಸ್ತೀರಾ? ಏನೋ ಕ್ಯೂರಿಯಾಸಿಟಿ ಐತೆ ನೋಡ್ರಿ ಅವಂಗ ಅದನ್ನ ನೋಡೋದು. ನೋಡಾಕಂತ ತೆಗ್ಯಾತಾರದ
ಓ ಆ ಟೈಪ್ ಬೇಕಾ ಇಲ್ಲಿ ನೋಡ್ರಿ ಪೆನ್ನಿನ ಕಲೆಕ್ಷನ್ಸ್. ನಮ್ಮ ಮನೆಗೆ ಐತಂತ ನಮ್ಮ ಮನೆಗೆ ಐತಂತ ನಿಂತದ ಸ್ಪಿನ್ನರ್ ತಗ ಅವಾಗ ಇಷ್ಟವಾಯ್ತು ಹೇಳಿದ್ರು. ಇದು ನಾನು ಜಗಳಾಡ್ತಿದ್ದೆ ನಾನು ನಮ್ಮ ತಮ್ಮ. ಇಲ್ಲೆಲ್ಲ ಎಷ್ಟು ಓಲ್ಡ್ ಮೆಮೊರೀಸ್ ನೆನಪು ಬರಾಕತ್ತಾವ ಅಂದ್ರೆ ಈ ಪೆನ್ಲೆ ಎಷ್ಟು ಮಂದಿ ಜಗಳಾಡಿರ್ ಹೇಳ್ರಿ. ಇದು ಕಲೆ ಆತಂದ್ರೆ ಇದನ್ನ ಹಾಕೋದು, ಇದು ಕಲೆ ಆತಂದ್ರೆ ಇದು ಹಾಕೋದು, ಇಲ್ಲ ಇದು ನಂದು ಅಂತ ಜಗಳಾಡೋದು. ಆಮೇಲೆ ಇದು ಪವನ್ ಕಲರ್ ಪೆನ್ಲೆ ಗೀಸ್ತಿದ್ದಲ್ಲ. ಇದು ಸೈನ್ಸ್ ಕೇಳ್ತ ನಂದು. ಎಷ್ಟು ಆನಿ ನೋಡು ಎಷ್ಟು ಚಂದ ಅದಾವ ಇವು. ಎಷ್ಟು ಕೇಳು ಅಣ್ಣ ಇದೆಷ್ಟು? 600 ನೋಡ್ರಿ ಇಲ್ಲಿ ನಾವು ಮೀನು ತೋ ಹಾಲು ಮರಕ್ಕೆ ಹೋಗೋಣ. ನೀವೊಂದು ಕ್ಯಾನ ನಾವೊಂದು ಕ್ಯಾನ. ಹಂಗೆ ನಾವು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಮುಗಿಸ್ಕೊಂಡು ಈಗ ಬಂದೇವಿ. ಯಾವುದು? ಆಕಾಶಗಂಗಾ ಡ್ಯಾಮ್. ಸೊ ಆಕಾಶಗಂಗಾ ಡ್ಯಾಮ್ ಅಂತ ವಿಶೇಷ ನಾನೇ ಹೇಳ್ತೀನಿ. ಏನಂತಂದ್ರೆ ಡೈಲಿ ಅಲ್ಲೇ ಮೇಲೆ ತಿರುಮಲದಾಗ ವೆಂಕಟೇಶ್ವರ ಸ್ವಾಮಿದ ಪೂಜೆ ಮಾಡ್ತಾರೆ. ಸೊ ಪೂಜೆ ಮಾಡೋಕ್ಕೆ ನೀರು ಬೇಕು. ಸೊ ಆ ನೀರು ತೊಗೊಂಡೋಗೋದು ಇಲ್ಲಿಂದ ಡೈಲಿ ಇಲ್ಲಿಂದ ತೊಗೊಂಡೋಗ್ತಾರಂತೆ. ನಿಮಗೆ ತೋರಿಸ್ತೀನಿ ಹಂಗೆ ಮುಂದೆ ತೊಗೊಂಡು. ಇಲ್ಲಂಕರು ಎಲ್ಲ ಕಡೆ ಮೆಟ್ಲ ಎಳೆದು ಸಾಕಾಗ್ಬಿಟ್ಟೈತಿ. ನೋಡಿರಿ ಫಸ್ಟ್ ಗಣಪತಿ ವಿಘ್ನ ನಿವಾರಕ ಹೊಂಟೇವಿ. ಇಲ್ಲಿ ಕಾಣ್ತದೆ ಎಲ್ಲ ಗೊತ್ತಿಲ್ಲ. ಇಲ್ಲ ತವಾಗೈತಿ ಕಾಲಕ್ಕೆ ನೋಡೋ ಇಲ್ಲಿಂದನೇ ಕಾಣ್ತಿಲ್ಲ ನಮ್ಗೆ. ಭದ್ರಮಾರಮಣ ಗೋವಿಂದ ಗೋವಿಂದ. ನೋಡ್ರಿ ಎಷ್ಟು ಚಂದ ಐತಿ. ವೆಂಕಟೇಶ್ವರ, ಲಕ್ಷ್ಮೀ, ಪದ್ಮಾವತಿ. ಲಕ್ಷ್ಮೀಪತಿ ಗೋವಿಂದ, ಪದ್ಮಾವತಿ ಪ್ರಿಯ ಗೋವಿಂದ. ಸೊ ಜಪಾಲಿದಾಗದೇವಿ ಹೊಂಟೇವಿ. ಅಲ್ಲೆಲ್ಲ ನೀರು ಕೆಳಗೆ ನೀರು ಐತಿ. ಆ್ಯಕ್ಚುಲಿ ಇಲ್ಲ ಐತಿ. ಮಮ್ಮಿ ನೋಡಿರಿ ಮಾ ಅದು ಅಲ್ಲಿ ಕೆಳಗೈತಿ. ಹಾಗಾರ ಎಲ್ಲರಿಗೂ ನಿಂದ ಚಿಂತೆ ನೋಡು ಬರೀ. ನಮ್ಮ 3 ಮಂದಿಗೂ ನಿಂದ ಚಿಂತೆ ನೋಡು ಬರೀ. ಮಮ್ಮಿ ಕಾಲು ಜರಿತೈತಿ, ಮಮ್ಮಿ ಕಾಲು ಜರಿತೈತಿ. ಯಾಕೆ ಹೇಳು? ಯಾಕೆ ಚಿಂತೆ ಹೇಳು? ನಿನ್ನ ಬಗ್ಗೆ ಯಾಕೆ ಚಿಂತೆ ಹೇಳು ನಮಗೆ? ಹೇಳಿ ಹೇಳ್ಬೇಕು. ನೀನು ಹೇಳು. ನಿನ್ನ ತಲೆಗೆ ಏನು ಬರ್ತೈತೆ ಅದು ಹೇಳು. ನಿನ್ನ ತಲೆಗೆ ಏನು ಬರ್ತೈತೆ ಹೇಳು. ತಾಯಿ ಏನಾಗಬಾರ್ದು ಎಲ್ಲ ಚಿಂತಿರ್ಬೋದು ಅಂತ ನಾನು ಕೊಡೀನಿ. ಮತ್ತು ನಾ ಏನಾರ ತಪ್ಪು ತಿಳ್ಕೊಂಡಿದ್ರೆ ಏನು ಮಾಡ್ಬೇಕು? ಬರೀ ಹೋಗೋಣಲ್ಲಿ ತವ ಕಡೆ ಹೋಗ್ತೀನಿ ಅಂತ ಗದ್ದಲ ಐತೆ. ನಾವ ಇಷ್ಟ ಮೆಟ್ಲ ಹತ್ತಕ್ಕ ಮಮ್ಮಿ ಯಾಕೆ ಅನ್ನತ್ತಿದ್ರು. ಇಲ್ಲಿ ಬಂದು ನೋಡಿಂದ ಹೋಗೊಂಬರ್ರಿ ಅಂತಂದು ಅಪ್ಪಾಜಿ ಸದ ಬಿಟ್ಟಿದಾರೆ. ನೋಡ್ರಿ ನಮ್ಮ ಅಪ್ಪಾಜಿ ಎಲ್ಲದ್ರ ಮೇಲೆ ಹೌದನ್ ಬಿಟ್ಟು ಇದ ನಾವ ನೋಡಿ ಎಲ್ಲದ ನಾವ 50 ಮೆಟ್ಲ ಅಂದಿದ್ದಕ್ಕೆ ಒಲ್ಲೆ ಅಂದಿದ್ದಕ್ಕೆ ಈಗ ನೋಡ್ರಿ ಎಲ್ಲೋಗಿ ನಿಂತಾನ. ಇಲ್ಲೋಗಿ ನಿಂತಾನ. ಹೋಗೋಣ ನಾವು ಹೊಂಟೇವಿ. ಫೈನಲಿ ನೀರಾಗಿಳದೇವಿ ನೋಡ್ರಿ. ಅಂಕಲ್ ನೋಡ್ರಿ. ಹಾಯ್ ಅಂಕಲ್. ಹಾಯ್. ಇಕ್ಕಿ ನೋಡ್ರಿ. ಇಷ್ಟು ಹತ್ರ ನೋಡ್ಬೋದು. ನಮ್ಮಿ ಬಂದಿದ್ದಾರೆ. ಹಾಂ ಎಲ್ಲಿಂದ ಹರಿತೈತಿ. ಸೊ ಗೈಸ್ ಕೊಡ್ಸಾದ್ರೆ ಆಗಿಂದ ಮತ್ತು ನಮ್ಮ ನೆಕ್ಸ್ಟ್ ಆಫ್ ರೋಡಿಂಗ್ ನೋಡಿ. ಹಾಂ ಮಮ್ಮಿ ವಾಪಸ್ ಕೊಡ್ಸಾದ್ರೆ ನೆನಪು ಬರತ್ತನು.
ಹಂಗ ನಾವೀಗ ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದ ಪಾಪ ವಿನಾಶನಂ ಡ್ಯಾಮ್. ಡ್ಯಾಮ್ ಐತಿ ಬೈಗಲ್ಲಿ ನಿನ್ನ ನೀರಾಗ ದೂಸನಿಗೆ ಡ್ಯಾಮ್ ಐತಿ ಈಗ ಅಲ್ಲಿ ಬಾ. ಅಲ್ಲಿ ಏನಿಲ್ಲ ಈಗ ಈ ಸತಿ ಹಿಂಗಂತ ಹೆಂಗದ ಓಯ್ ಋತಿಕ್ ಹೆಂಗ ತೋರ್ಸ ಹೆಂಗ ಬರ್ರಿ ಹೋಗೋಣ. ನೋಡಿ ಎಲ್ಲರೂ ಸಪ್ರೇಟಿಗೆ ಹೊಂಟೆ, ಎಲ್ಲರೂ ಒಂದೊಂದು ದಿಕ್ಕಿಗೆ. ಅಂಕಲ್ ಎಲ್ಲ ಇದಾರೆ ಅಂಡೆ ಅಂಕಲ್ ಅಲ್ಲದಾರ ಇಲ್ಲಿ ಪೂರ ಏನಿದೆ. ಪವನ್ ಅಂಕರು ಬರಲಿಲ್ಲ, ಮೆಟ್ಲ ಹತ್ತದ್ರಾಗ ಹೋಗ್ಬಿಟ್ರಿ ನಾವು ಬರಂಗಿಲ್ಲ. ಒಟ್ಟು ಅಡ್ಡಾಡೋದು ಅಂದ್ರೆ ಲೇಸಿ ನೋಡ್ರಿ ಪಾಪ ವಿನಾಶನಂ ಹಾಗೆ ಮುಂದೆ ದೇವಸ್ಥಾನ ಐತಿ. ದರ್ಶನ ಅದು ಮಾಡಿಕೊಂಡು ವೇಟ್ ಮಾಡಿ. ಎಷ್ಟೊತ್ತ ನಮ್ಮ ಮಂಗ್ಯಾಗ ನಮ್ಮ ಪಪ್ಪ ನೋಡ್ರಿ ಎಷ್ಟೊತ್ತ ನಮ್ಮ ಮಂಗ್ಯಾಗ ಅಂದ್ರೆ ಈಗ ಎಲ್ಲಿ ಕೊಡಕ್ಕೆ ಕೊಟ್ರು ನೋಡ್ರಿ. ಇವು ಮುಂದೆ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಇಲ್ಲೆಲ್ಲ ಗಿಡದ್ದೆಲ್ಲ ಪೂರ ಸೊ ಗೈಸ್ ನೋಡ್ರಿ ಅಲ್ಲೆಲ್ಲ ಮುಗಿಸ್ಕೊಂಡು ಬರೋದ್ರಾಗ ಇಲ್ಲಿ ಎಷ್ಟು ಗೊತ್ತೈತಿ. ಗದ್ಲ ಅಂದ್ರೆ ಗದ್ಲ. ಎಲ್ಲರೂ ಫೋಟೋ ತಗೊಂಡು ಈಗ ಎಲ್ಲೇ ಹೋಗೋಣ ಅಂತಾರ. ಬರ್ರಿ ಹೋಗೋಣ. ಅಡ್ಡಾಡ ಪೂರ ಕಾಲ ನೋವಾಗಿಟ್ಟಾವ. ದಿನ ಜಾಸ್ತಿ ಅಡ್ಡಾಡ ಭಾಳ ಅಂದ್ರೆ ಭಾಳ ನಿದ್ದೆ ಅಂಕರು ಹಿಂಗೆ ಬರಾಕತ್ತವ. ನಾನು ಅಲ್ಲಿ ಜೀಪ್ನಾಗ ನಿದ್ದೆ ಮಾಡ್ಬೋದು. ಸೊ ಗೈಸ್ ಮಧ್ಯಾಹ್ನ ಬಂದಿಂದ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಎಲ್ಲ ಸುಸ್ತಾಗಿದ್ದಕ್ಕೆ ನನಗಂತೂ ಆಗೋದು ಭಾಳ ಅಂದ್ರೆ ಭಾಳ ಕಾರಣ ಆತ. ಸೊ ಟೈಮ್ ಆಗೈತಿ ಆಲ್ರೆಡಿ 10:30. ಈಗ ತಿರುಮಲದಿಂದ ಕೆಳಗಿಳಿಬೇಕು. ಸೊ ಅಷ್ಟೊಂದ್ರಾಗ ಊಟ ಮಾಡ್ಕೊಂಡು ಕೆಳಗಿಳಿಬೇಕು. ಸೊ ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ. ಹಂಗೆ ನಾವೇನು ತಿರುಮಲದಿಂದ ಕೆಳಗಿಳಿದು ತಿರುಪತಿಗೆ ಅಷ್ಟೇ ಆಗ್ತೀವಿ ಅನ್ಕೋಬೇಡ್ರಿ. ಸೊ ನೆಕ್ಸ್ಟ್ ಬೇರೆ ಊರಿಗೆ ಹೊಂಟೇವಿ. ಅದು ಯಾವ ಊರಿಗೆ ಹೊಂಟೇವಿ ಅಂತಂದು ನೆಕ್ಸ್ಟ್ ವ್ಲಾಗ್ದಾಗ ಬರ್ತೈತಿ. ಸೊ ಈಗ ಊಟದ ಸಮಯ. ಫುಲ್ ಅಂದ್ರೆ ಫುಲ್ ಹೊಟ್ಟೆ ಸೈತಿ. ಎಷ್ಟು ಆಕೈತಿ ಸುಸ್ತು ಆಗೈತಿ. ಭಾಳ ಅಂದ್ರೆ ಭಾಳ ಹಾಲು ಅನ್ನೋದು ತೋರಿಸ್ತೀನಿ ನಿಮಗೆ. ಇದು ನೋಡ್ರಿ ನಿಂಬಡ ಯಾನು ಅಡ್ಡಾಡಿದ್ದೆ ಆಕಿನೂ ತೋರ್ಸೋಲ್ಲ. ಭಾಳ ಅಂದ್ರೆ ಭಾಳ ಆಗ್ಯಾವ. ಯಾಕಂದ್ರೆ ಬಿಸಿಲಿಗೆ ಏನಾಗ್ಬಿಡ್ತೈತಿ ಅಂದ್ರೆ ಕಾಲು ಫುಲ್ಲು ಎಲ್ಲ ಕಡೆನೂ. ಯಾಕಂದ್ರೆ ದೇವಸ್ಥಾನಕ್ಕೆ ಬಂದೈತಿ, ಸ್ಲಿಪರ್ಸ್ ಹಾಕೊಂಡು ಇಡಂಗಿಲ್ಲ. ಇದಕ್ಕೆ ಅಂತಂದು ಏನಾರ ಒಂದು ಸ್ವಲ್ಪ ಓಡಾಡಿದ್ರೆ ಅವಾಗ ಬಿಸಿಲಾಗ ಕಾಲು ಇದಾಗ್ಬಿಡ್ತಾವೆ. ಸೊ ಎಲ್ಲರೂ ಕಾಲು ಭಾಳ ಆಗ್ಯಾವ. ನಮ್ದು ಅಷ್ಟಲ್ಲ ನೋಡ್ರಿ, ನಾವೇನು ಓಡಾಡೋಕ್ಕಾಗಲ್ಲ. ಮನದಲ್ಲಿ ಭಾವವೇ ಜೀವಿತ, ಕನಸಿಗಿಂತ ಈ ಸಮಯ ಎಂದಿಗೂ ಅದ್ಭುತ.
ಪೆಟ್ಟಾಗಿ